ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂದರೆ ಫಿಶ್ಶಿಂದ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಅದು ಇನ್ಸ್ಟಂಟಾಗಿ ನಾನು ಮಾಡ್ತಾ ಇರೋದು. ಇವತ್ತು ಇನ್ಸ್ಟಂಟ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಚಿ ಮಸಾಲರವರ ಫಿಶ್ ಫ್ರೈ ಮಸಾಲ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ನಾನು 1.5 ಟೇಬಲ್ ಸ್ಪೂನಷ್ಟು ಫಿಶ್ ಫ್ರೈ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಫಿಶ್ ತೊಳೆಯೋದಕ್ಕೋಸ್ಕರನೂ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ನಿಂಬೆಹಣ್ಣು ರಸ ಜಾಸ್ತಿ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ, ಫುಲ್ಲು ಹುಳಿ ಆಗಿಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಂಟಾಗಿ ತುಂಬ ಬೇಗ ಆಗೋಗ್ಬಿಡುತ್ತೆ. 5 ನಿಮಿಷನೂ ಆಗಲ್ಲ, ಅಷ್ಟು ಬೇಗ ಆಗೋಗ್ಬಿಡುತ್ತೆ. ಆದರೆ ಫಿಶ್ನ ನೆನೆಸೋಕೆ ಇಡಬೇಕಷ್ಟೇ ನಾವು 1 ಅವರು. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟು ಫಿಶ್ ತೊಗೊಂಡಿದ್ದೀನಿ. ನಾನು ಫಿಶಲ್ಲಿ ತಲೆ ಮತ್ತು ಬಾಲ ಆ ಕಡೆ ಬರುತ್ತಲ್ವ, ಆ ಥರ ಪೀಸ್ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇನ್ನು ಸ್ಲೈಸ್ ಪೀಸ್ನೆಲ್ಲ ನಾನು ಬೇರೆ ರೆಸಿಪಿ ಮಾಡಿ ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಆಗಿದೆ ಆಗಲೇ. ಇವಾಗ ಇದನ್ನು ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ಮಸಾಲೆದು, ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫಿಶ್ ಚೆನ್ನಾಗಿ ತೊಳೆದು 2 ರಿಂದ 3 ಸಾರಿ ಉಪ್ಪು ಹಾಕಿ ನೆನೆಸಿ ತೊಳೆದು ನೀರು ಬಸ್ತು ಇಟ್ಕೊಂಡಿದ್ದೆ. ಇದನ್ನು ನಾನು ಇವಾಗ ಮಸಾಲೆಗೆ ಹಾಕಿ ನೀಟಾಗಿ ಕಲಸಿ ಇಡ್ತಿದ್ದೀನಿ. ನೀಟಾಗಿ ಮಸಾಲೆ ಎಲ್ಲದಕ್ಕೂ ಇಟ್ಕೋಬೇಕು. ಆ ರೀತಿಯಾಗಿ ಕಲಿಸ್ಬೇಕು. ನೋಡಿ, ಎಲ್ಲದಕ್ಕೂ ಮಸಾಲೆ ಹಿಡಿಯೋ ಥರ ನೀಟಾಗಿ ಮಸಾಲೆ ಎಲ್ಲ ಸವರ್ಬಿಟ್ಟು ಇಟ್ಕೋಬೇಕು ನಾವು. ನೋಡಿ, ಈ ರೀತಿಯಾಗಿ ಎಲ್ಲ ಪೀಸ್ಗೂ ನಾನು ಮಸಾಲನ ಹಚ್ಚಿದ್ದಾಯಿತು. ನೋಡಿ, ಕಾಣಿಸ್ತಾ ಇದೆ, ತುಂಬ ಕಲರ್ ಚೆನ್ನಾಗಿದೆ. ಈ ರೀತಿಯಾಗಿ ಕಲಿಸ್ಬಿಟ್ಟು ನಾನು ಇವಾಗ ಮುಚ್ಚಿಟ್ಬಿಡ್ತೀನಿ. 1 ಗಂಟೆಗಳ ಕಾಲ ನಾವು ಇದನ್ನು ಮುಚ್ಚಿಟ್ಬಿಡೋಣ. ಫ್ರಿಡ್ಜಲ್ಲೆಲ್ಲ ಏನು ಇಡೋದು ಬೇಡ, ಹಾಗೆ ಹೊರಗಡೆ ಇಟ್ರೂ ಆಯಿತು. 1 ಅವರು ಏನು ಮಾತಾಡ್ಸೋದು ಬೇಡ, ಇಟ್ಬಿಡೋಣ ಮುಚ್ಚಿಬಿಟ್ಟು. ಇವಾಗ 1 ಅವರ್ ಆಗಿದೆ, ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನನ್ನ ಮಗಳು ಬೇರೆ ತರಲೆ ಮಾಡ್ತಿದ್ದಾಳೆ. ಚೆನ್ನಾಗಾಗಿದೆ, ಚೆನ್ನಾಗಿ ನೆಂದಿದೆ ಫಿಶ್ಶು. 1 ಅವರ್ ನೆಂದ್ಬಿಟ್ರೆ ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಫಿಶ್. ಮಟನ್ ಚಿಕನ್ನು ಅಷ್ಟೇ, ನಾವು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಅಡುಗೆಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕೂಡ ಅಷ್ಟೇ, ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. 1 ಅವರ್ ಆದರೂ ಇಟ್ಬಿಟ್ರೆ ಮಸಾಲೆಗಳು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ನಾನು ಒಂದು ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಆ ಎಣ್ಣೆಗೆ ನಾನಿವಾಗ ಒಂದೊಂದೇ ಪೀಸ್ಗಳನ್ನ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ. ಏನಕ್ಕೆ ಅಂದರೆ ಆ ಎಣ್ಣೆ ಫುಲ್ಲು ಬಣ್ಣ ಆಗಿಬಿಡುತ್ತೆ, ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಫಿಶ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಎಣ್ಣೆ ಆದರೆ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ. ಅಂದರೆ ಒಂದು 2 ರಿಂದ 3 ನಿಮಿಷ ಸಾಕು ಫಿಶ್ ಬೇಯೋದಕ್ಕೆ. ತುಂಬ ಸಣ್ಣದು ಕೂಡ ಮೀನಿದು, ಅದರಿಂದ 2 ನಿಮಿಷ ಅಥವಾ 3 ನಿಮಿಷ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ತುಂಬ ಹೊತ್ತು ಬೇಯಿಸಿದ್ರೆ ಏನಾಗ್ಬಿಡುತ್ತೆ, ಎಲ್ಲ ಕದ್ರೋಗ್ಬಿಡುತ್ತೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. 2 ರಿಂದ 3 ನಿಮಿಷದಲ್ಲಿ ಫಿಶ್ ಫ್ರೈ ರೆಡಿ ಆಗಿಬಿಡುತ್ತೆ. ಅದು ಇನ್ಸ್ಟಂಟ್ ಪೌಡ್ರ್ ಕೂಡ ಅಲ್ವಾ, ನಾವೇನೋ ಮಸಾಲೆಗಳನ್ನೇ ರೆಡಿ ಮಾಡ್ಕೊಳ್ಳೋಗಿಲ್ಲ. ಅಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ, ಬೇಗ ಕೂಡ ಆಗೋಗ್ಬಿಡುತ್ತೆ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗೆಲ್ಲ ಈ ರೀತಿ ಮಾಡಿಕೊಟ್ರೆ, ಇವಾಗ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಇದೆ, ಈ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ, ಇದರಿಂದ ಒಂಚೂರು ಮಾಡಿಕೊಟ್ರೆ ಸಾಕು. ಆಹಾ, ಎಷ್ಟು ಚೆನ್ನಾಗಿ ತಿಂತಾರೆ ಗೊತ್ತಾ, ಖುಷಿ ಪಟ್ಕೊಂಡು. ಬೇಯ್ತಿದ್ದಂಗೆ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಈ ರೀತಿ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸವಿರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒನ್ಸ್ ಅಗೈನ್ ಥ್ಯಾಂಕ್ ಯು.